ಇದು ನಾನು ಹೇಳ್ತಾ ಇರಲ್ಲ, RSS ನವರೇ ಹೇಳಿರುವಂತದ್ದು. ತಾಯಿ ಲಾಡಿ ಎಳೆಯುವವರ ಸಂಘ ತರವಲ್ಲವೆಂದು ನಿಮ್ಮ ಆತ್ಮಸಾಕ್ಷಿಗೆ ಏಕೆ ಒಳೆಯಲಿಲ್ಲ? ಇದೇ ಗಣಿಕಳ್ಳ ಜನಾರ್ದನ್ ರೆಡ್ಡಿ ಅವರು. ನೀವು ಗಮನಿಸ್ತಾ ಇದ್ದೀರಿ, ನಾನು ಈಗೆಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಏನೆಲ್ಲ ಹೇಳಿದನೋ ಅದೆಲ್ಲವೂ ಕೂಡ RSS ನ ಮುಖವಾಣಿ ಹೊಸ ದಿಗಂತ ಪತ್ರಿಕೆಯಲ್ಲಿ ಬಂದಿತ್ತು. ಧಾರವಾಡದ ಹತ್ರ ಇರುವಂತ ಗರಗ್ ಅಂತ ಹೇಳಿ ಒಂದು ಶಾಲೆ ಇದೆ. ಆ ಶಾಲೆಗೆ 1 ಕೋಟಿ ಹೋಯ್ತು, 1 ಕೋಟಿ ಒಬ್ರು ಬೇಂಡೆ ಅಂತ ಇದ್ದಾರೆ, ಆ ಬೇಂಡೆಯವರು 1 ಕೋಟಿಯನ್ನ ಕಬಳಿಸಿದ್ರು ಅಂತ ಹೇಳಿ RSS ನ ಶತಮಾನದ ಸಂಭ್ರಮದಲ್ಲಿ ಭಾರಿ ದೊಡ್ಡ ಸಂಚಲನಗಳನ್ನ RSS ನ ಪ್ರಮುಖರು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಇದಕ್ಕೆ ನೇತೃತ್ವವನ್ನ ಕೊಡ್ತಾ ಇರುವಂತವರು ತಾಯಿ ಲಾಡಿ ಎಳೆಯುವವರು. ನೀವು ಗಾಬರಿ ಆಗಬೇಡಿ ವೀಕ್ಷಕರೇ, ಇದು ನಾನು ಹೇಳ್ತಾ ಇರಲ್ಲ, RSS ನವರೇ ಹೇಳಿರುವಂತದ್ದು. ಯಾರು ಗೊತ್ತಾ? ಈಗ ಸ್ವಯಂ ಸೇವಕರಿಗೆ ಗಣವೇಶ ಹಾಕೊಂಡು ಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಬನ್ನಿ ಅಂತ ಹೇಳಿ ಕರೆ ಕೊಡ್ತಾ ಇರುವಂತವರು ಗಣಿ ಕಳ್ಳ ಜನಾರ್ದನ್ ರೆಡ್ಡಿ ಅವರು. ಅವರು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಸ್ವಯಂ ಸೇವಕರು ನಾವೆಲ್ಲ ಗಣವೇಶ ಹಾಕಿ ಪಥಸಂಚಲನದಲ್ಲಿ ಭಾಗವಹಿಸೋಣ ಅಂತ. ಆದ್ರೆ ಈ ವಿಚಾರವನ್ನ ಇಷ್ಟು ದೊಡ್ಡದಾಗಿ ಯಾಕೆ ಅರ್ಚ್ತಾ ಇದ್ದೀರಿ, ಕಿರ್ಚ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದೇ ಇರುವಂತದ್ದು ವಿಶೇಷತೆ. ಏನು ಅಂತೀರಾ? 2011 ಆಗಸ್ಟ್ ತಿಂಗಳಲ್ಲಿ RSS ನವರು ಒಂದು ಬಹಿರಂಗ ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಹಾಡಿ ಹೊಗಳಿರುವಂತಹ ಬಿಜೆಪಿಯ ಪ್ರಮುಖರೇ, ನೀವು ಯಾರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದೀರಿ, ಎಂತವರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದೀರಿ ಅಂದರೆ ಮಾತೃಭೂಮಿಯನ್ನ ಭೂಮಿ ಮಾತ್ರ ಅಂತ ಹೇಳಿ ಅಗೆದು ಕೆರೆದು ಮಾರಾಟ ಮಾಡುವಂತ ದಂಧೆಕೋರರ ಜೊತೆಯಲ್ಲಿ ನೀವು ಸಂಬಂಧ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಬಹಿರಂಗ ಪತ್ರ ಬರೆದಿದ್ರು. ಅಷ್ಟೇ ಆಗಿದ್ದಿದ್ರೆ ತೊಂದರೆ ಇರಲಿಲ್ಲ. ಮುಂದುವರೆದು ಅವರು ಹೇಳ್ತಾರೆ, ತಾಯಿ ಲಾಡಿ ಎಳೆಯುವವರ ಸಂಘ ತರವಲ್ಲವೆಂದು ನಿಮ್ಮ ಆತ್ಮಸಾಕ್ಷಿಗೆ ಏಕೆ ಒಳೆಯಲಿಲ್ಲ? ಈ ರೀತಿಯ ಪ್ರಶ್ನೆಯನ್ನ ಯಾರಿಗೆ ಮಾಡಿದ್ರು ಅಂದರೆ ಬಿಜೆಪಿಯವರಿಗೆ. ಯಾರನ್ನು ಉದ್ದೇಶಿಸಿ ಅಂದರೆ ಇದೇ ಗಣಿಕಳ್ಳ ಜನಾರ್ದನ್ ರೆಡ್ಡಿ ಅವರು. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, RSS ನಲ್ಲಿ ಇವತ್ತು ಯಾರಿದ್ದಾರೆ? ಬರೀ ಕಳ್ಳರು, ಭ್ರಷ್ಟರು, ವಂಚಕರು, ನೀಚರು, ಅತ್ಯಾಚಾರಿಗಳೇ ಇದ್ದಾರೆ. ಇದನ್ನ ನಾನೇ ಹೊಸದಾಗಿ ಹೇಳ್ತಾ ಇಲ್ಲ. ಈಗಾಗಲೇ ನಮ್ಮ ರೇಣುಕಾಚಾರ್ಯ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಯಾರನ್ನ ದಿನ ಬೆಳಿಗ್ಗೆ ಎದ್ರೆ ನಾನು ಹಿಂದೂವಾದಿ ಅಂತ ಹೇಳ್ಕೊಳ್ತಾ ಇದ್ದಾರೋ ಅಂತಹ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ನಾಲಿಗೆಗೆ ಮೆದುಳಿಗೆ ಸಂಬಂಧವೇ ಇಲ್ಲ, ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಮುನಿರತ್ನ ಹೇಳಿ ಕೇಳಿ ರೌಡಿ ಪಟ್ಟ ಇದ್ದಂಥದ್ದು, ಅತ್ಯಾಚಾರಿ ಮತ್ತೆ ಏಡ್ ಇಂಜೆಕ್ಷನ್ ಕೊಡುವಂತಹ ಅಂದ್ರೆ ಸ್ವಪಕ್ಷೀಯರನ್ನೇ ಕೊಲ್ಲುವಂತಹ ಸಂಚು ಹೂಡಿರುವಂತಹ ಕೊಲೆಪಾತಕ ಆರೋಪ ಹೊತ್ತಿರುವಂತವ್ರು, ಇಂಥವ್ರೆಲ್ಲರೂ ಕೂಡ RSS ಇವತ್ತು ಪ್ರಚಾರಕ ಪ್ರಮುಖರು ಅಂದ್ರೆ ವಕ್ತಾರರು, ಅಂದರೆ ಸ್ಟಾರ್ ಪ್ರಚಾರಕರು. ಈ ಅವಶ್ಯಕತೆ ಸಂಘಕ್ಕೆ ಬೇಕಾ? ಸಂಘದ ಸಂಸ್ಕಾರ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇದಾರಲ್ಲ RSS ನವರು. ದೇಶಭಕ್ತಿ, ಸಂಸ್ಕಾರ, ಆದರ್ಶ, ತ್ಯಾಗ, ಸೇವೆ ಅಂದ್ರೆ ಇದೇನಾ ಆದರ್ಶ, ತ್ಯಾಗ, ಸೇವೆ? ಚಿತ್ತಾಪುರದಲ್ಲಿ ನಡೀತಾ ಇರುವಂತಹ ಅಲ್ಲಿನ ಚುನಾವಣೆಗೆ ಅಲ್ಲಿ ಅಂತದ್ದು ಮಣಿಕಂಠ ಅನ್ನೋಂಥ ಒಬ್ಬ ರೌಡಿ ಆರೋಪಿ, ಅವನ ನೇತೃತ್ವದಲ್ಲಿ ಅನೇಕ ವಿಡಿಯೋಗಳು ಓಡಾಡ್ತಾ ಇದ್ದಾವೆ. ನನ್ನ ಮಾತಿನ ಜೊತೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಾನು ಈಗೆಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಏನೆಲ್ಲ ಹೇಳಿದನೋ ಅದೆಲ್ಲವೂ ಕೂಡ RSS ನ ಮುಖವಾಣಿ ಹೊಸ ದಿಗಂತ ಪತ್ರಿಕೆಯಲ್ಲಿ ಬಂದಿತ್ತು. ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಇನ್ನೊಂದು ಆಶ್ಚರ್ಯಕರವಾಗಿರುವಂತದ್ದು. ಅದೇನು ಅಂತೀರಾ? RSS ನವರು ಗಣಿಕಳ್ಳ, ಭ್ರಷ್ಟ ಅಂತ ಹೇಳಿ ಯಾರನ್ನ ಉದ್ದೇಶಿಸಿ ಬಹಿರಂಗ ಪತ್ರ ಬರೆದ್ರು, ಅದೇ ಜನಾರ್ದನ ರೆಡ್ಡಿಯಿಂದ RSS ನ ಶಾಲೆಗೆ ಕಾಣಿಕೆಯನ್ನ ಪಡಿತಾರೆ. ಅವರ ಹೆಸರಿನಲ್ಲಿ ಭೋಜನ ಶಾಲೆಗೆ ಅಂತ ಕಲ್ಲನ್ನ ಹಾಕ್ಸಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಲೆಟರ್ ಕೂಡ ಬರೆದಿದ್ದಾರೆ. ಯಾವಾಗ ಇದೆಲ್ಲ ನಡೆದಿದ್ದು ಅಂದ್ರೆ ಯಾರನ್ನ ಭ್ರಷ್ಟ ಅಂತ ಹೇಳಿ ಬಹಿರಂಗವಾಗಿ ಪತ್ರಿಕೆಯಲ್ಲಿ ಟೀಕಿಸಿ, ನಿಂದಿಸಿ, ಅಪಮಾನ ಮಾಡಿದ್ರಲ್ಲ, ಅದೇ ವ್ಯಕ್ತಿಯಿಂದ 2 ಕೋಟಿ ಪಡಿತಾರೆ. ಅಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೆ. ಆ 2 ಕೋಟಿಯಲ್ಲಿ 1 ಕೋಟಿ RSS ನ ಶಾಲೆ, ಧಾರವಾಡದ ಹತ್ರ ಇರುವಂತಹ ಗರಗ್ ಅಂತ ಹೇಳಿ ಒಂದು ಶಾಲೆ ಇದೆ. ಆ ಶಾಲೆಗೆ 1 ಕೋಟಿ ಹೋಯ್ತು, 1 ಕೋಟಿ ಒಬ್ರು ಬೇಂಡೆ ಅಂತ ಇದ್ದಾರೆ, ಆ ಬೇಂಡೆಯವರು 1 ಕೋಟಿಯನ್ನ ಕಬಳಿಸಿದ್ರು ಅಂತ ಹೇಳಿ RSS ನ ಇಬ್ರು ಹಿರಿಯ ಪ್ರಚಾರಕರ ಒಂದು ಒಳ ಜಗಳ ಕೂಡ ಕೇಳಿ ಬರ್ತಾ ಇದೆ. ಅಂದರೆ RSS ಅಂದರೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆಯಲ್ಲ. ಹಣ ಅಂದ್ರೆ ಹೆಣನೂ ಬಾಯಿ ಬಿಡುತ್ತೆ ಅನ್ನೋಂಥ ಗಾದೆಯನ್ನ ಕೇಳಿದ್ವಿ. ಆದ್ರೆ
RSS ನಲ್ಲಿ ಹಣ ಅಂತ ಹೇಳಿದ್ರೆ RSS ನ ಎಲ್ಲ ಪ್ರಮುಖರು ಬಾಯಿ ತೆರೆಕೊಂಡು ಹೇಸಿಗೆಯ ಮೇಲಿದ್ರು ನಾಲಿಗೆಯಲ್ಲಿ ಎತ್ತುವಂತಹ ಒಂದು ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಭ್ರಷ್ಟರ ಹಣ ಕೊಟ್ಟರೆ ಅವರು RSS ನ ನಿಷ್ಠಾವಂತ ಸಂಸ್ಕಾರವಂತ ಸ್ವಯಂ ಸೇವಕರು ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಇದು RSS ನ ಶತಮಾನೋತ್ಸವದ ಸಂಭ್ರಮ, ಹೌದಲ್ವಾ? ಇದನ್ನೇ RSS ಸಂಸ್ಕಾರ ದೇಶಭಕ್ತಿ ಅಂತ ಕರಿಬೇಕಾ? ವೀಕ್ಷಕರೇ, ಉಳಿದಿದ್ದು ನೀವು ತೀರ್ಮಾನ ಮಾಡಿ.